ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜೀಸ್ ಏನು, ಹಾಗೆ ಅವರು ನಿಮ್ಮ ಮೇಲೆ ಫೀಲಿಂಗ್ಸ್ ಇಟ್ಕೊಂಡಿದ್ದಾರಾ, ಇನ್ನು ಇಫ್ ಯು ಆರ್ ಇನ್ ನೋ ಕಾಂಟ್ಯಾಕ್ಟ್, ಬ್ರೇಕಪ್ ಆರ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ನೀವಿದ್ರೆ ಆಗ ನಿಮಗೆ ಈ ಮೆಸೇಜಸ್ ರೆಸನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಇದು ಜನರಲ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ಟೇಕ್ ವಾಟ್ ರೆಸನೇಟ್ಸ್ ಟು ಯು, ಓಕೆನಾ. ಸೊ ಇನ್ ಕೇಸ್ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಎನರ್ಜೈಸ್ಡ್ ಬ್ರೇಸ್ಲೆಟ್ಸ್ ಆಗಿರ್ಬೋದು, ಹೀಲಿಂಗ್ ಸೆಷನ್ಸ್, ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್, ಆಕಾಶಿಕ್ ಕೋರ್ಸ್ ಎಲ್ಲವೂ ಅವೈಲಬಲ್ ಇದೆ. ಆ್ಯಂಡ್ ಈಗ ರೀಸೆಂಟಾಗಿ ನನ್ನ ನಂಬರ್ ಚೇಂಜ್ ಆಗಿದೆ, ವಾಟ್ಸಪ್ ನಂಬರ್ ಚೇಂಜ್ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ನಂಬರ್ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ದಂಥ ನಂಬರ್ಗೆ ಯಾವುದೇ ರೀತಿ ಮೆಸೇಜಸ್ ಮಾಡಬೇಡಿ, ಬಿಕಾಸ್ ಇಟ್ಸ್ ನಾಟ್ ವರ್ಕಿಂಗ್, ಓಕೆನಾ. ದಟ್ಸ್ ವೈ ಈ ಒಂದು ಹೊಸ ನಂಬರ್ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಲ್ವಾ, ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಎನಿ ಕ್ವೈರೀಸ್ ನಿಮಗಿದ್ರೆ ಅಲ್ಲಿ ನೀವು ಮೆಸೇಜ್ ಮಾಡಿ ತಿಳ್ಕೊಬೋದು. ಸೊ ಟ್ಯಾರೋ ಕ್ಲಾಸಸ್ ಸಹ ಆನ್ಗೋಯಿಂಗ್ ನಡೀತಾ ಇದೆ, ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಸೊ ತಡ ಮಾಡೋದು ಬೇಡ, ರೀಡಿಂಗನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡೋಣ ನಿಮ್ಮ ಇಬ್ಬರ ಮಧ್ಯೆ ಯಾಕೆ ಸೆಪರೇಷನ್ ಆಯಿತು. ಸೊ ಸೆಪರೇಷನ್ ಆಗೋಕ್ಕೆ ರೀಸನ್ ಏನು ನೋಡೋಣ. ಓಕೆ, 10 ಆಫ್ ಸಾರ್ಟ್ಸ್ ಬರ್ತಾ ಇದೆ, 10 ಆಫ್ ಸಾರ್ಟ್ಸ್ ಆ್ಯಂಡ್ 4 ಆಫ್ ಪೆಂಟಿಕಲ್ಸ್. ಸೊ ದೀಸ್ ಟೂ ಕಾರ್ಡ್ಸ್ ಆರ್ ರೆಪ್ರೆಸೆಂಟಿಂಗ್ ಏನು ಅಂತಂದರೆ, ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಸಮ್ ಫೈನಾನ್ಷಿಯಲ್ ಇಶ್ಯೂಸ್ ನಡೀತಾ ಇರ್ಬೋದು. ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಆ್ಯಂಡ್ ತುಂಬ ಓವರ್ ರೆಸ್ಪಾನ್ಸಿಬಲ್ ಪರ್ಸನ್ ಇವರು ಅಂತ ಹೇಳ್ಬೋದು. ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ಇವ್ರಿಗೆ. ಆ್ಯಂಡ್ 10 ಆಫ್ ಸಾರ್ಟ್ಸ್ ಇಲ್ಲಿ ಬರ್ತಾ ಇದೆ, ಎಂಡ್ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ, ಬಿಕಾಸ್ ಈ ಒಂದು ಕ್ವಶನ್ಗೆ ಈ ಒಂದು ಕಾರ್ಡ್ ಬಂದಿದೆ ಇಲ್ಲಿ. ಸೆಪರೇಷನಲ್ಲಿ ಇದ್ದೀರಾ, ಮೇ ಬಿ ಬಿಫೋರ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಮ್ವೇರ್ ಫ್ರೀಡಮ್ ಇಲ್ಲ ಅಂತ ಥಿಂಕ್ ಮಾಡಿರ್ಬೋದು ನೀವು ಅಥವಾ ನಿಮ್ಮ ಪಾರ್ಟ್ನರ್. ದೇರ್ ಇಸ್ ನೋ ಫ್ರೀಡಮ್ ಅಂತ ತಿಳ್ಕೊಂಡು, ಅಥವಾ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿಮ್ಮ ಇಬ್ಬರ ಮಧ್ಯೆ ನಡೆದಿದೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಸೊ ವೆಲ್ ವಿಶರ್ಸ್ ಕಡೆಯಿಂದನೇ ನೀವು ಬ್ಯಾಕ್ ಸ್ಟ್ಯಾಬಿಂಗ್ ಸಹ ಆಗಿರ್ಬೋದು. ಸೊ ಈಗ ಅವರು ಹೇಗಿದ್ದಾರೆ ನೋಡೋಣ. ಓಕೆ, 6 ಆಫ್ ಪೆಂಟಿಕಲ್ಸ್. ಮೇ ಬಿ ಅವರು ಸೋಷಿಯಲ್ ವರ್ಕಲ್ಲಿ ಇರ್ಬೋದು ಅಥವಾ ಓನ್ ಬಿಸ್ನೆಸ್ ಮಾಡ್ತಾ ಇರ್ಬೋದು. ಸೊ ಇಲ್ಲಿ ಜಾಬ್ ಮಾಡ್ತಾ ಇರೋರು ತುಂಬ ಕಡಿಮೆ ಇದ್ದಾರೆ, ಓನ್ ಬಿಸ್ನೆಸ್ ನಡೆಸ್ತಾ ಇರೋರು ಜಾಸ್ತಿ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈ ವ್ಯಕ್ತಿ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಬೇರೆಯವ್ರಿಗೆ ಸಹಾಯ ಮಾಡಬೇಕು ಕಷ್ಟದಲ್ಲಿರೋರಿಗೆ ಅಂತ ಥಿಂಕ್ ಮಾಡ್ತಾರೆ. ಆ್ಯಂಡ್ 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇದೆ. ಸಮ್ವೇರ್ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಂಡ್ರು ಅನ್ನಿಸ್ತಾ ಇರ್ಬೋದು, ಈ ಒಂದು ಮ್ಯಾರೇಜ್ ಲೈಫ್ ಅಥವಾ ನಿಮ್ಮನ್ನು ಮ್ಯಾರೇಜ್ ಆಗೋಕ್ಕೆ ಚೂಸ್ ಮಾಡಿದ್ರೆ ದೆರ್ ವಿಲ್ ಬಿ ಅ ಲಾಟ್ ಆಫ್ ಸ್ಟ್ರಗಲ್ ಅಂತ ಅವ್ರಿಗೆ ಅನ್ನಿಸ್ತಾ ಇರ್ಬೋದು, ಕಷ್ಟ ಇರ್ಬೋದು. ಇಲ್ಲಿ ಓವರ್ ಥಿಂಕಿಂಗ್ ಅಂತ ಹೇಳ್ತೀನಿ, ಜಸ್ಟ್ ಬಿಕಾಸ್ ಓವರ್ ಥಿಂಕ್ ಮಾಡ್ತಾ ಈ ಒಂದು ರಿಲೇಷನ್ಶಿಪ್ಪಿಂದ ದೂರ ಇದ್ದಾರೆ. ಯಾವುದೇ ರೀತಿ ನಿಮ್ಮ ಮೇಲೆ ಸಿಟ್ಟು ಅಥವಾ ದ್ವೇಷ ಆಗಲಿ ಏನೂ ಕಾಣಿಸ್ತಾ ಇಲ್ಲ. ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆ್ಯಂಡ್ ಓವರ್ ಥಿಂಕಿಂಗಿಂದ ಈ ಒಂದು ರಿಲೇಷನ್ಶಿಪ್ ದೂರ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ನೆಕ್ಸ್ಟ್ ರೀಕನ್ಸಿಲೇಷನ್ ಚಾನ್ಸಸ್ ಇದೆಯಾ? ಸೊ ಲೆಟ್ಸ್ ಚೆಕ್. Queen of Cups, beautiful. ಓಕೆ ಸೊ ನಿಮ್ಮ ಮಧ್ಯೆ
ರೀಕನ್ಸಿಲೇಷನ್ ಚಾನ್ಸಸ್ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೇರೆ ಯಾರಿಂದನೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬೋದು. ಸೊ ದಟ್ಸ್ ದ ಇಶ್ಯೂ. ಅದು ಒಂದು ಇಶ್ಯೂ ಅಂತ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ಸಮ್ ಒನ್ ಈಸ್ ಇನ್ವಾಲ್ವಿಂಗ್ ಇನ್ ಟು ಯುವರ್ ರಿಲೇಷನ್ಶಿಪ್. ಓಕೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬೇರೆ ಯಾರೋ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಅಥವಾ ಏನೋ ಒಂದು ಹೇಳೋದು, ಅಥವಾ ನಿಮ್ಮ ಮೇಲೆ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋದು, ಇದೆಲ್ಲ ನಡೀತಾ ಇದೆ. ಬಟ್ ಈ ವ್ಯಕ್ತಿಗೆ, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಅವರು ತುಂಬ ಟ್ರಸ್ಟ್ ಮಾಡಿರ್ಬೋದು ಅದರ್ ಪರ್ಸನ್ ಆರ್ ಥರ್ಡ್ ಪಾರ್ಟಿ ಎಂದು ಮಾತ್ರ ಇಲ್ಲಿ ಅಫೇರ್ಸ್ ಅಂತಲೇ ತೊಗೊಳ್ಬೇಡಿ, ಅಥವಾ ಬೇರೆ ರಿಲೇಷನ್ಶಿಪ್ ಅಂತಲೇ ತೊಗೊಳ್ಬೇಡಿ. ಎನಿ ಪರ್ಸನ್ ಅದರ್ ದ್ಯಾನ್ ಯು ಆ್ಯಂಡ್ ಯುವರ್ ಪಾರ್ಟ್ನರ್ ಈಸ್ ಅ ಥರ್ಡ್ ಪಾರ್ಟಿ. ಓಕೆ, ಸೊ ಆ ಒಂದು ಎನರ್ಜಿ ಇಲ್ಲಿದೆ. ಅವರ ಮಾತನ್ನ ಇವರು ತುಂಬ ಟ್ರಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ದ ಮೂನ್ ಕಾರ್ಡ್ ಇಲ್ಲಿರೋದ್ರಿಂದ. ಆ್ಯಂಡ್ ಇನ್ನು ಕೆಲವ್ರಿಗೆ ನಿಮ್ಮ ಪಾರ್ಟ್ನರ್ನ ನೀವು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಾ ಇರ್ಬೋದು. ಸೊ ಇವರು ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇರ್ತಾ ಇಲ್ಲ. ಇವತ್ತು ಹೇಳೋವಂಥ ಮಾತು ನಾಳೆ ಹೇಳೋದಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ಅವ್ರಿಗೇ ಕ್ಲಾರಿಟಿ ಇಲ್ಲ, ನಿಮ್ಮ ಪಾರ್ಟ್ನರ್ ಯಾಕೆ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂತಂದರೆ ಹೀ ಈಸ್ ನಾಟ್ ಇನ್ ಅ ಕ್ಲಾರಿಟಿ. ಅವ್ರಿಗೆ ಕ್ಲಾರಿಟಿ ಇಲ್ಲ ಆ್ಯಂಡ್ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ. ಆ್ಯಂಡ್ ನಿಮ್ಮ ವಿಚಾರದಲ್ಲಿ ಯಾವುದೇ ರೀತಿ ಫೈನಲ್ ಡಿಸಿಷನ್ಗೆ ಅವರು ಸದ್ಯದ ಮಟ್ಟಿಗೆ ಬರೋದಕ್ಕೆ ಸಿದ್ಧ ಇಲ್ಲ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಕ್ವೀನ್ ಆಫ್ ಕಪ್ಸ್ ಆ್ಯಂಡ್ 10 ಆಫ್ ಪೆಂಟಿಕಲ್ಸ್ ಇಲ್ಲಿ ಇದೆ. ಸೊ ಇವ್ರನ್ನ ನೀವು ಮದುವೆ ಆಗ್ತೀರಾ ಅಂತ ಹೇಳ್ತೀನಿ. ಆ ಒಂದು ಎನರ್ಜಿ ಇಲ್ಲಿ ಇದೆ. ಬಿಕಾಸ್ 10 ಆಫ್ ಪೆಂಟಿಕಲ್ಸ್, ಇವರು ಕರೆಂಟ್ಲಿ ಅವರ ಫೈನಾನ್ಷಿಯಲ್ ಗೋಲ್ಸ್ ಮೇಲೆ ಫೋಕಸ್ಡ್ ಆಗಿ ಇದ್ದಾರೆ. ಸೊ ಸಮಥಿಂಗ್ ಈಸ್ ನಾಟ್ ಗುಡ್ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಸಿಚುವೇಶನ್ನ ತೊಗೊಂಡ್ರೆ ಅಷ್ಟಾಗಿ ಅವ್ರಿಗೆ ಹ್ಯಾಪಿನೆಸ್ ಇಲ್ಲ. ಅವ್ರು ಫೈನಾನ್ಷಿಯಲಿ ಏನಿದ್ದಾರೆ ಅದರಲ್ಲಿ ಹ್ಯಾಪಿನೆಸ್ ಇಲ್ಲ. ಅವರು ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ಸ್ವಲ್ಪ ಲೆಸ್ ಗ್ರೋತ್ ಅವರು ಕರೆಂಟ್ಲಿ ನೋಡ್ತಾ ಇದ್ದಾರೆ. ಬಟ್ ಇನ್ ಫ್ಯೂಚರ್ ಇಲ್ಲಿ ಪೆಂಟಕಲ್ಸ್ ಕಾರ್ಡ್ ನೀವು ನೋಡ್ಬೋದು. ಪೆಂಟಕಲ್ಸ್ ಕಾರ್ಡ್ 1 2 3 4 ಕಾರ್ಡ್ಸ್ ಪೆಂಟಕಲ್ಸೇ ಇಲ್ಲಿ ರಿಪೀಟ್ ಆಗಿರುವಂಥದ್ದು. ಆ್ಯಂಡ್ ಒನ್ ಮೇಜರ್ ಕಾರ್ಡ್ ಬಂದು ದ ಮೂನ್ ಕಾರ್ಡ್ ಇದೆ. ಸೊ ಪೆಂಟಕಲ್ಸ್ ಇಲ್ಲಿ ಜಾಸ್ತಿ ಇರೋದ್ರಿಂದ ಫೈನಾನ್ಷಿಯಲಿ ಆಫ್ಟರ್ ದಿಸ್ ಇಯರ್ ಇಲ್ಲಿ ಗ್ರೋತ್ ಕಾಣಿಸುತ್ತೆ ನಿಮ್ಮ ಪಾರ್ಟ್ನರ್ಗೆ. ಆ್ಯಂಡ್ ಮ್ಯಾರೇಜ್ ಎನರ್ಜಿ ಸಹ ನಿಮ್ಮಿಬ್ಬರ ಮಧ್ಯೆ ಇದೆ ಅಂತ ಹೇಳ್ಬೋದು. ಸೊ ನೋಡ್ತಿದ್ದೀರಾ, 10 ಆಫ್ ಪೆಂಟಿಕಲ್ಸ್ ಇಸ್ ರೆಪ್ರೆಸೆಂಟಿಂಗ್ ಅ ಫ್ಯಾಮಿಲಿ. ಆ್ಯಂಡ್ ಆಲ್ಸೋ ಇಲ್ಲಿ ಪೆಟ್ ಲವರ್ಸ್ ಇದ್ದೀರಾ ಅಂತ ಹೇಳ್ಬೋದು. ದೇ ಆರ್ ಪ್ಲ್ಯಾನಿಂಗ್ ಫಾರ್ ಎ ಹೌಸ್. ಓಕೆ, ಹೌಸ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಇದನ್ನು ಅವರು ಗೋಲ್ಸ್ ಅಂತ ಇಟ್ಕೊಂಡಿದ್ದಾರೆ ಅವ್ರ ಲೈಫಲ್ಲಿ. ಸೊ ಇದನ್ನು ನಾನು ಅಚೀವ್ ಮಾಡಬೇಕು ಅನ್ನೋವಂಥ ಥಾಟ್ಸಲ್ಲಿ ಅವರಿದ್ದಾರೆ. ಆ್ಯಂಡ್ ಅವ್ರಿಗೆ ಕರೆಂಟ್ಲಿ ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರ ಮೇಲೂ ಮನಸ್ಸಾಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಹತ್ರ ಮಾತಾಡೋಕ್ಕಾಗ್ತಾ ಇಲ್ಲ ಆ್ಯಂಡ್ ಕಮಿಟ್ಮೆಂಟ್ಸ್ ಹಾಕ್ಕೊಡೋಕ್ಕಾಗ್ತಾ ಇಲ್ಲ. ಬಟ್ ಇನ್ ಯುವರ್ ಫ್ಯೂಚರ್, ಸೊ 2027 ನಿಮಗೆ ಈ ಪಾರ್ಟ್ನರ್ ಕಡೆಯಿಂದ ಕಮಿಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್. ಆ್ಯಂಡ್ ಕಮ್ಯುನಿಕೇಷನ್ ಇಶ್ಯೂಸ್ ಆಗ್ತಾ ಇರ್ಬೋದು. ಸೊ ಸ್ವಲ್ಪ ದಿನ ಸ್ಟೇ ಸೈಲೆಂಟ್ ಅಂತಲೂ ಹೇಳ್ತೀನಿ. ಸೊ ಟೈಮ್ ಕೊಡಿ ಅವ್ರಿಗೆ, ಅದಂಥ ಸ್ಪೇಸ್ ಕೊಡಿ. ಓಕೆ, ಸೊ ಲಾಸ್ಟ್ ಯಾವ ಗೈಡೆನ್ಸ್ ನಿಮಗೆ ಬರುತ್ತೆ ಅಂತ ನೋಡೋಣ. ನೀವೇನು ಮಾಡಬೇಕು. ಸೊ ಇದೆಲ್ಲ ನಿಮಗೆ ರೆಸೊನೇಟ್ ಆಗಿದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಬಿಕಾಸ್ ದಿಸ್ ಈಸ್ ಪಾಸಿಟಿವ್ ರೀಡಿಂಗ್. ಏನಾದರೂ ನೀವು ಲೈಕ್ ಮಾಡ್ತಾ ಎನರ್ಜಿ ಕ್ಲೇಮ್ ಮಾಡ್ಬೋದು, ಅಥವಾ ಶೇರ್ ಮಾಡಿ ಎನರ್ಜಿ ಕ್ಲೇಮ್ ಮಾಡ್ಬೋದು, ಅಥವಾ ಕಮೆಂಟ್ ಮಾಡಿ ಎನರ್ಜಿ ಕ್ಲೇಮ್ ಮಾಡ್ಬೋದು. ಪೇಜ್ ಆಫ್ ಸಾರ್ಟ್ಸ್. And 5 of Wands. And the World ಕಾರ್ಡ್ ಇದೆ. ಸೊ ಫೈನಲ್ ಆಗಿ ಗೈಡೆನ್ಸ್. ಸೊ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಈಗೋ ಕ್ಲಾಶಸ್, ಅಥವಾ
ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೀತಾ ಇರುತ್ತೆ. ಸೊ ಕರೆಂಟ್ಲಿ ಏನು ಮಾಡಬೇಕು ಅಂತಂದರೆ, ಸೊ ಸ್ಟೇ ಸೈಲೆಂಟ್. ಓಕೆ. ಸೊ ಯಾವುದೇ ರೀತಿ ಮಾತುಗಳನ್ನು ಅಥವಾ ಸಡನ್ ಡಿಸಿಷನ್ಸ್ನ ತೊಗೊಳ್ಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ದ ವರ್ಡ್ ಕಾರ್ಡ್ ಇಲ್ಲಿ ಇರೋದ್ರಿಂದ ನಿಮ್ಮ ಸೋಲ್ಮೇಟ್ ಅಂತಲೂ ಹೇಳ್ಬೋದು. ಒಂದು ಫುಲ್ಫಿಲ್ಮೆಂಟ್ ಅನ್ನೋದನ್ನ ನೋಡ್ತೀರಾ ಈ ಪರ್ಸನ್ ನಿಮ್ಮ ಜೊತೆಗಿದ್ರೆ, ಆ್ಯಂಡ್ ಅವರು ಸಹ ಅದನ್ನೇ ಯೋಚನೆ ಮಾಡ್ತಾರೆ. ಸೊ ಸದ್ಯದ ಮಟ್ಟಿಗೆ ಅವ್ರಿಗೆ ತುಂಬ ಕ್ವೆಶನ್ ಮಾಡಬೇಡಿ ಆ್ಯಂಡ್ ಜಡ್ಜ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಟ್ಯಾರೋ ರೀಡಿಂಗ್. ಐ ಹೋಪ್ ಇದು ನಿಮ್ಮ ಜೊತೆ ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ಇಫ್ ಇನ್ ಕೇಸ್ ನಿಮಗಿದು ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ಸ್ ನಿಮ್ಗೆ ಬೇಕು, ಕನ್ಫ್ಯೂಷನ್ಸ್ ಜಾಸ್ತಿ ಇದೆ, ನಿಮಗೇ ರೀಡಿಂಗ್ ಬೇಕು ಪರ್ಸ್ನಲಿ ಅಂತ ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ. ನಿಮ್ಮ ಕಾಲ್ ಸೆಷನ್ಸ್ ಅವೈಲಬಲ್ ಇದೆ, ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.